ರೈತರ ಬೆಂಗಳೂರು ವಿಧಾನಸೌಧದ ಕಡೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟದಿಂದ 17 ಫೆಬ್ರವರಿ 2024ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಸರ್ಕಾರದ ವಿರುದ್ಧ ರೈತರ ಪ್ರತಿಭಟನೆ ಬೃಹತ್ ರ್ಯಾಲಿ. ಅದಕ್ಕಾಗಿ ಉತ್ತರ ಕರ್ನಾಟಕದಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬೆಂಗಳೂರಿಗೆ ಹೊರಟಿದ್ದು ಅವರನ್ನು ಮಾತನಾಡಿಸಿದಾಗ ರೈತರ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕು ಅಂತ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಲು ಬೆಂಗಳೂರಿಗೆ ಹೋಗುತ್ತಿರುವುದಾಗಿ ರೈತ ಮುಖಂಡ ಬಸನಗೌಡ ಪಾಟೀಲ್ ಅವರು ಮಾತನಾಡಿದರು. ರಾಜ್ಯಾಧ್ಯಕ್ಷರಾದ ಬೀರಪ್ಪ ದೇಸನೂರು, ಒಕ್ಕೂಟದ ರಾಜ್ಯ ಯುವ ಮುಖಂಡರಾದ ಈರಣ್ಣಂಗಡಿ, ಮಹಾಂತೇಶ್ ಗೌರಿ, ರುದ್ರಗೌಡ ಪಾಟೀಲ್, ಈರಣ್ಣ ಹುಬ್ಬಳ್ಳಿ, ಹೇಮಾ ಕಾಜುಗಾರ್, ಕಾಶ್ಯಮ ಅಂಗಡಿ, ಹುಬ್ಬಳ್ಳಿ ಲಕ್ಷ್ಮೀ ಪಾಟೀಲ್ ಮುಂತಾದ ಸಾವಿರಾರು ಸದಸ್ಯರು ರೈತ ಮುಖಂಡರು ಪ್ರತಿಭಟನೆ ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ವರದಿ ರುದ್ರಪ್ಪ, ಹುಬ್ಬಳ್ಳಿ, ಮಹಾಯುದ್ಧ ನ್ಯೂಸ್, ಹುಬ್ಬಳ್ಳಿ. ಸರ್, ಈಗಾಗಲೇ ಬೆಳಗಾವಿಯಿಂದ ಬೆಂಗಳೂರಿಗೆ ವಿಧಾನಸೌಧ ಫ್ರೀಡಂ ಪಾರ್ಕಿಗೆ ತಾವು ಕೂಡ ಇಲ್ಲಿ ಹೋರಾಟಗಾರ ರೈತ ಸಂಘಟನೆಯಾಗಿ ಹೋಗ್ತಾ ಇದ್ದೀರಿ. ಅದೇ ರೀತಿಯಾಗಿ ರೈತ CM ಸಿದ್ದರಾಮಯ್ಯ ಅವರು ಕೂಡ ಬಂಡನೆ ಕೂಡ ಮಾಡಿದ್ದಾರೆ. ರೈತರಿಗೆ ಏನೇನು ಅನುಕೂಲ, ತಮಗೇನು ಅನುಕೂಲ ಮಾಡಿದ್ದಾರೆ, ಯಾವ ರೀತಿಯಾಗಿ ಯಾವುದಕ್ಕೋಸ್ಕರ ನೀವು ತಾವು ಕೂಡ ಹೋರಾಟ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡಿ, ನಮ್ಮ ಮಾಧ್ಯಮ ಮುಖಾಂತರ ನಾನು ಸರ್ಕಾರಕ್ಕೆ, ನಮ್ಮ ರೈತ ಕುಲಕ್ಕೆ ಹೇಳ ಬಯಸುವುದೇನೆಂದರೆ, ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದರು. ಅದು ಒಂದು ತೋರಿಕೆ ಬಜೆಟ್ ಅಂತ ಮಾತ್ರ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ರೈತರಿಗೆ ಬೇಕಾದಷ್ಟು ಕೊಡುಗೆ ಕೊಡ್ಬೋದಾಗಿತ್ತು, ಕೊಡಲಿಲ್ಲ. ನೋಡಿ, ಹೋದ ವರ್ಷದಿಂದ ಬರಗಾಲ ಬಿದ್ದು ರೈತನ ಪರಿಸ್ಥಿತಿ ಏನಾಗ್ತಿದೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು, ದೇಶಕ್ಕೆಲ್ಲ ಗೊತ್ತು. ಕರ್ನಾಟಕದಲ್ಲಿ BJP ಸರ್ಕಾರ ಇರುವಾಗ BJP ಸರ್ಕಾರ ರೈತರ ಬಗ್ಗೆ ತಾತ್ಸಾರ ಮನೋಭಾವ ಮಾಡಿದ್ರಿಂದ BJP ಸರ್ಕಾರ ಕಿತ್ತುವುದು ಕಾಂಗ್ರೆಸ್ ಸರ್ಕಾರ ಬರುವಾಗ ಇಡೀ ರೈತರೆಲ್ಲರೂ ಕೂಡಿ ಮಾಡಿದರು. ಇವಾಗ ಏನಾಗ್ತಿದೆ ಅಂದ್ರೆ ಪರಿಸ್ಥಿತಿ, ನಮ್ಮ ರೈತ ಕುಲಕ್ಕನ ಕಾಂಗ್ರೆಸ್ನವ್ರನ್ನೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ, 1 ಎಕರೆ ನಾವು ಉತ್ತಿ ಬಿತ್ತಿ ಬೆಳಿಬೇಕಂತಿದ್ರೆ ಸುಮಾರು 30,000 ರೂಪಾಯಿ ಖರ್ಚಾಗುತ್ತೆ. ಅದನ್ನು ಉತ್ತುದು, ಬಿತ್ತುದು, ಬಿತ್ತನೆ ಬೀಜ, ಗೊಬ್ಬರ, ಆಳು ಅಂತೇಳಿ 30,000 ರೂಪಾಯಿ ಖರ್ಚಾಗ್ತದೆ 1 ಎಕರೆಗೆ. 1 ಎಕರೆ ಖರ್ಚು ಮಾಡಿ ಇವತ್ತು ಒಂದು ಗಿರ್ಪಾವ್ ಕಾಳು ಕೂಡ ಬಂದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಮೂಗಿಗೆ ತುಪ್ಪ ಸವರಿದ ಹಾಗೆ ಹೆಕ್ಟೇರ್ಗೆ 2,000 ರೂಪಾಯಿ ಜಮಾ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಅನ್ಯಾಯ? ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾಳೆ 17ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸರ್ಕಾರದ ವಿರುದ್ಧ. ಅಲ್ಲಿ ಮುಖ್ಯಮಂತ್ರಿಗಳನ್ನೇ ಬರೆದ ಕಾಸು ನಮ್ಮ ಅಹವಾಲನ್ನು ಕೇಳಬೇಕು, ನಮ್ಮ ಪರಿಸ್ಥಿತಿಯನ್ನು ಕೇಳಬೇಕು. ನಮ್ಮ ಉತ್ತರ ಕರ್ನಾಟಕದ ಪರಿಸ್ಥಿತಿ ಇವತ್ತು ಮೊದಲನೇದಾಗಿ ಮೇನ್ ಏನಾಗಬೇಕಂದ್ರೆ ಸಾಲ ಮನ್ನಾ ಆಗಬೇಕು. ಎರಡನೇದಾಗಿ ನಮ್ಗೆ ಕೊಡಬೇಕಾದಂಥ ಬೆಳೆ ಪರಿಹಾರವನ್ನು ಕೊಡಬೇಕು. ಈವರೆಗೂ ಕೂಡ ಬೆಳೆ ಪರಿಹಾರ ಬಂದಿಲ್ಲ, ಬೆಳೆ ಪರಿಹಾರನೂ ಕೂಡ ಕೊಡಬೇಕು. ಸರ್, ಬೆಳಗಾವಿ ತಾಲೂಕುಗಳು ಹಿಂಗನೆ ಕೂಡ ಮಾಡ್ತಾ ಇದ್ದಾರೆ, ಅದ್ರ ಕೂಡ ಏನು ಹೋರಾಟ ತಮ್ಮದು? ಇಲ್ಲ, ಅದನ್ನು ಈಗಾಗಲೇ ನಾವು ಹೇಳಿದ್ದೇವೆ. ಏನಾಗಿದೆ ಅಂದ್ರೆ, ಬೆಳಗಾವಿ ಇರುವಂಥ ತಾಲೂಕುಗಳನ್ನು ಒಡೆದ ಜಿಲ್ಲೆಯನ್ನಾಗಿ ಮಾಡ್ತೇನಂತ ಹೇಳಿಕೆ ಕೊಟ್ಟಿದ್ದಾರೆ ವಿನ ಅದನ್ನೇನು ಮಾಡಿಲ್ಲ. ಯಾಕಂದ್ರೆ ಬೆಳಗಾವಿ ಈವರೆಗೆ ಅಖಂಡ ಜಿಲ್ಲೆಯಾಗಿ ಉಳಿಯಲಿಕ್ಕೆ ಮೇನ್ ಕಾರಣ ಏನಪ್ಪ ಅಂದ್ರೆ ಮರಾಠಿ ಭಾಗದ ಪರಿಸ್ಥಿತಿ ಏನಾಗೈತೆ ಅಂದ್ರೆ, ಕೆಲವೊಂದಿಷ್ಟು ತಾಲೂಕುಗಳು ಖಾನಾಪುರ, ನಿಪ್ಪಾಣಿ, ಚಿಕ್ಕೋಡಿ ಏರಿಯಾದೊಳಗೆ ಮರಾಠಿ ಮಾತಾಡುವಂಥ ಜನ ಸ್ವಲ್ಪ ಜಾಸ್ತಿ ಇದ್ದಾರೆ. ಮುಂದೆ ಇಲ್ಲಿ ಬೇರೆ ಜಿಲ್ಲೆ ಒಳಗೂ ಕೂಡ ಇದ್ದಾರೆ. ಆದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಯಾಕೆ ಹೊಡಿಲಿಲ್ಲಪ್ಪ ಅಂದ್ರೆ, ಜಿಲ್ಲೆಯನ್ನು ಒಡೆದ 2-3 ಜಿಲ್ಲೆಯಾಗಿ ವಿಂಗಡಿಸಿದ ಟೈಮ್ನಾಗ ಮರಾಠಿ ಪುಂಡರು, MESನವರು ಅವ್ರಿಗೆ ನಾವೊಂದು ಹಾದಿ ಮಾಡಿಕೊಟ್ಟಂಗೆ ಆಗ್ತೈತಿ. ಸಂಪೂರ್ಣವಾಗಿ ಇಲ್ಲಿ ಮರಾಠಿ ಮಾತಾಡೋರು ಇದ್ದಾರೆ, ಇದನ್ನು ಮಹಾರಾಷ್ಟ್ರಕ್ಕೆ ಸೇರಿಸ್ರಂತೆ, ಬೆಳಗಾವಿ ಸೇರಿಸ್ರನ್ನವರು ಎಲ್ಲ ಜಿಲ್ಲೆಗಳನ್ನು ಕೂಡ ಸೇರಿಸ್ರನ್ನುವಂಥ ಮನೋಭಾವನೆ ಚಾಲೂ ಆಗ್ತೈತಿ. ಅದಕ್ಕಾಗಿಯೇ ವೈಜ್ಞಾನಿಕವಾಗಿ ಇವತ್ತು ಅದನ್ನು ಮಾಡಿದ್ದು. ಇನ್ನೊಂದು ಪ್ರಶ್ನೆ ಸರ್, ನೀವು ಹೋರಾಟ ಹೋಗ್ತಾ ಇದ್ದೀರಿ ಸರ್, ಬೆಳಗಾವಿ ಜಿಲ್ಲೆ ಮಾತ್ರ ಹೊಂಟಿದ್ರೆ ಇಲ್ಲ ರಾಜ್ಯದಾದ್ಯಂತ ಎಲ್ಲ ಕಡೆಯಿಂದ ಹೋಗ್ತಾ ಇದ್ದೀರಿ? ಈ ರಾಜ್ಯಾದ್ಯಂತ ಸುಮಾರು 2 ಜನ ಸೇರ್ಬೋದು ಸರ್ ಇಲ್ಲಿ? ಸುಮಾರು ಒಂದು 10,000 ಮೇಲೆ ಸೇರ್ಬೇಕಂತ. ಯಾಕಂದ್ರೆ ನಮ್ದು ಇದೈತಿ, ಅದನ್ನು ನೋಡಬೇಕು ಎಷ್ಟು ಜನ ಸೇರ್ತಾರೆ. ಯಾಕಂದ್ರೆ ಏನಾಗಿದೆ ಅಂದ್ರೆ ಪರಿಸ್ಥಿತಿ, ರೈತ ಕಂಗಾಲಾಗಿದ್ದಾನೆ. ತಮ್ಮ ಹಕ್ಕು ಪಡೆಯೋಸ್ಕೋಸ್ಕರ ನ್ಯಾಯವನ್ನು ಹೋರಾಟ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ತಮ್ಮ ಚಾನಲ್ ಮುಖಾಂತರ ಇನ್ನೊಂದು ವಿಷಯ ಏನು ಹೇಳಿ ಬಯಸ್ತೀನಪ್ಪ ಅಂದ್ರೆ, ಕರ್ನಾಟಕ ರಾಜ್ಯದ ಸುಮಾರು ಒಂದು 20 ಸಂಘಟನೆಗಳು
ಇವತ್ತು ಅದು ಒಂದು ಪ್ರತಿಷ್ಠಿತ ಸಂಘಟನೆಗಳು, ಸಮಾನ ಮನಸ್ಕವುಳ್ಳಂಥ ಸಂಘಟನೆಯವರು ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟ ರಚನೆ ಮಾಡಿ ಆ ಒಕ್ಕೂಟದ ಮುಖಾಂತರ ಸರ್ಕಾರದ ಕಣ್ಣು ತೆರೆಸುವಂಥ ಕೆಲಸ ಮಾಡ್ಲಿಕ್ಕೆ ನಾವು ಹೋಗ್ತೇವೆ. ಸರ್ ಮೇನ್ ಇದಕ್ಕೆ ಯಾರು ಉಸ್ತುವಾರಿ, ಯಾರು ಸಂಘಟನೆ ನಡೀತಾ ಇದೆಯಾ, ಅಧ್ಯಕ್ಷರು ಯಾರು? ಇದರ ರಾಜ್ಯಾಧ್ಯಕ್ಷ ಅಂತೇಳಿ ಬೀರಪ್ಪ ದೇಶನೂರವ್ರನ್ನ ಈಗಾಗಲೇ ನಮ್ಮ ಉತ್ತರ ಕರ್ನಾಟಕದ ಬೀರಪ್ಪ ದೇಶನೂರವ್ರನ್ನ ರಾಜ್ಯಾಧ್ಯಕ್ಷರಂತ ಘೋಷಣೆ ಮಾಡಿದ್ದಾರೆ. ಆಮೇಲೆ ಅದು ರಾಜ್ಯಾಧ್ಯಕ್ಷರಾದಮೇಲೆ ಈ ಹೋರಾಟ ಮುಗಿದ ನಂತರ ಕೆಲವೊಂದಿಷ್ಟು ಎಲ್ಲರಿಗೂ ಕೂಡ ಒಂದು ಅಧಿಕಾರ ಹಂಚಿಕೆ ಮಾಡುವಂಥ ಕೆಲಸನೂ ಮಾಡಬೇಕಾಗಿದೆ. ಮತ್ತು ತಮ್ಮ ಸಂಘಟನೆಗಳನ್ನು ತಾವು ಬೆಳೆಸ್ತಾ ಇರ್ತಾರೆ. ಈ ಒಕ್ಕೂಟದ ಮುಖಾಂತರ ಒಂದು ದೊಡ್ಡ ಹೋರಾಟ ಮಾಡುವ ಒಂದು ಪ್ರಯತ್ನ ಮಾಡಿದ್ದೇವೆ. ಓಕೆ, ಥ್ಯಾಂಕ್ ಯು. ಈಗ ರೈತ ಸಂಘದ ಗೌರವ ಅಧ್ಯಕ್ಷರಾಗಿ ತಾವು ಕೂಡ ರೈತರ ಸಕತ್ತು ಭಾಗಿಯಾಗಿ ಹೋರಾಟಗಳನ್ನು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿದ್ದೀರಿ. ಈಗಾಗಲೇ ಬೆಳಗಾವಿ ಜಿಲ್ಲಾ ರೈತರ ಸಂಘಟನೆಗಳು ಈಗ ಎಲ್ಲರನ್ನು ಕರ್ಕೊಂಡು ಒಂದು ಹೋರಾಟಕ್ಕೆ ತಾವು ಕೂಡ ಹೋಗ್ತಾ ಇದ್ದೀರಿ. ಈ ಸಂಘಟನೆಗಳ ರೈತರಿಗೆ ಏನೇನು ಲಾಭಗಳು ಸಿಗ್ಬೋದು? ಈಗ ನಮಗೆ ಈಗ ನಾವು ಕೇಳಬೇಕಾದ ಒಂದು 15 ಅದಾವ್ರಿ ಇದ್ರೊಳಗೆ. 15 ಇದ್ರೊಳಗೆ ಎಷ್ಟು ಸರ್ಕಾರ ಮಾಡ್ತತಿ ನೋಡ್ಬೇಕು. ಈಗಾಗಲೇ ನಮ್ಮ ಗೌಡ್ರು ಹೇಳಿದಾರೆ, ಒಂದು 2-3 ಹೇಳಿದಾರೆ, ಇನ್ನೂ ನಮ್ಮ ಕೆಲವೊಂದಷ್ಟು ಅದಾವು. ಅಂದ್ರೆ ಒಂದು 15 ಬೇಡಿಕೆ ಅದಾವು. ಈಗಾಗಲೇ ಆಲ್ರೆಡಿ ಇವ್ರು ಮಂಡನೆನೂ ಮಾಡಿದಾರೆ, ಬಜೆಟ್ ಮಂಡನೆ ಮಾಡಿದಾರೆ. ಇದ್ರೊಳಗಿಂದ ನಮಗೆ ಬೆಳಿಗ್ಗೆ ಅದು ಗೊತ್ತಾಕತಿ. ಅದನ್ನು ನೋಡ್ಕೊಂಡು ನಾವು ಮುಂದೆ ಇದಕ್ಕೆ ಏನು ಮಾಡ್ಬೇಕು ಅನ್ನೋದು ನಾಳೆ ನಾವು ಅಲ್ಲೆಲ್ಲ ನಿರ್ಣಯ ತಗೋಬೇಕಂತ. ಎಲ್ಲ ರೈತರು ಏನು ಕಾಯ್ತಾ ಇದ್ದಾರೆ ಅಂದರೆ, ಈಗ ಬರಗಾಲ ಬಿದ್ದಿದ್ದ ಸಂಬಂಧ ರೈತರುಗಳು ಈ ಬಜೆಟ್ನಲ್ಲಿ ಮಾಡ್ತಾ ಇದ್ದಾರೆ. ರೈತರಿಗೆ ಮಣ್ಣು ಬೆಳೆ ಪರಿಹಾರ ಕೊಡ್ತಾರೆ ಅಂತ ರೈತರಿಗೆ ಆಶ್ವಾಸನೆ ಕೂಡ ಕೊಟ್ಟಿದ್ರು, ಮೋಸ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾಳೆ ಏನಾರು ಅದ್ರ ಬಗ್ಗೆ ಚರ್ಚೆ ಆಗ್ಬೋದಾ ಅಂತ? ನಾಳೆ ನಾವು ಇದ್ರ ಬಗ್ಗೆನ ಚರ್ಚೆ ಇಟ್ಕೊಂಡೆವು. ನಮಗೆ ಸುಮಾರು ಒಂದು ಎಕರೆಗೆ 25,000 ರೂಪಾಯಿ ಕೊಡ್ಬೇಕಂತ ಬೇಡಿಕೆ ಐತಿ. 25,000 ರೂಪಾಯಿ ಕೊಡಬೇಕು ಅಂದ್ರೆ ಅದಕ್ಕಿಂತ ಮತ್ತು ಇನ್ನೂ ಸಾಕಷ್ಟು ಹಲವಾರು ಅದಾವೆ ನಮ್ಮ ಸಮಸ್ಯೆಗಳು. ಈಗ ಇನ್ನೊಂದು ಇದು PM ಕಿಸಾನದ್ದು ಒಂದು ಐತ್ರಿ. PM ಕಿಸಾನದ್ದು ಈಗ ಕೇಂದ್ರ ಸರ್ಕಾರ ಈಗ 6,000 ರೂಪಾಯಿ ಕೊಡ್ತೈತಿ. ಅದ್ರ ಜೊತೆಯಾಗಿ ಮೊದಲು ನಮಗೆ 4,000 ರೂಪಾಯಿ ಇದು ರಾಜ್ಯ ಸರ್ಕಾರ ಕೊಡ್ತಿತ್ತು. ಈಗ ಅದನ್ನು ಏನು ಮಾಡಿಬಿಟ್ಟಾರೆ ಇವರು, ಈ ಸರ್ಕಾರ ಬಂದ ಕೂಡಲೇ ಬಂದ್ ಮಾಡಿದಾರೆ. ನಮ್ಗೆ ಈಗ ಅದನ್ನು ಹಿಂದಿಂದ ಎಲ್ಲಿಂದ ಸ್ಟಾಪ್ ಮಾಡಿದಾರಲ್ಲ, ಅದನ್ನು ಇಲ್ಲಿವರೆಗೇನು ಅದನ್ನು ಹಿಂದಿಂದ ಕೊಡಬೇಕು ಮತ್ತು ಮುಂದೆ ಚಲೋ ಮಾಡ್ಬೇಕಂತ ನಮ್ಮ ಬೇಡಿಕೆ ಐತೆ. ಸರ್ ಈಗ ಬೆಳೆ ಪರಿಹಾರ ಎಲ್ಲರಿಗೂ ಮುಟ್ಟಿದೆಯಾ? ಯಾರಿಗೂ ಇಲ್ಲ. ಕೆಲವೊಂದಷ್ಟು ಜನಕ್ಕೆ ಮುಟ್ಟೈತಿ, ಕೆಲವೊಂದಷ್ಟಕ್ಕೆ ಏನೋ ಸುಮ್ಮ ಅಲ್ಲಿ ಚಾರು ಚೂರು ಆಗೈತಿ. ಅಲ್ಲ, ಯಾಕೆ ಹೀಗಾಗಿ ಏನು ಕಾರಣ ಸರ್? ಕೆಲವೊಂದು ಜನ ಬರ್ತಿತ್ತು, ಒಂದು ಕೆಲ ಬರ್ತಾ ಇಲ್ಲ ಅಂತಂದ್ರೆ ಏನದ ಅರ್ಥ? ಇದೆಲ್ಲ ಸರ್ಕಾರದಿರೋದು, ಸರ್ಕಾರದ ಮೇಲೆ ಹೊಣೆ ಇದು. ಸರ್ಕಾರ ಏನ್ ಮಾಡತತಿ, ಹಾದಿ ತೆಪ್ಸಾತ ಮೂಗಿಗೆ ತುಪ್ಪ ಹೊರಿಸಂತ ಮಾಡಿಕಾರ. ಈಗೆಲ್ಲ ನಮ್ಮ ರೈತರನ್ನ ಹಾದಿ ತೆಪ್ಸಾತಾರ, ಹಾದಿ ತೆಪ್ಸ ವ್ಯವಸ್ಥೆ ಮಾಡತ್ತಾರ. ಅದಕ್ಕೆ ನಾವೆಲ್ಲ ಕೂಡಿ ಒಕ್ಕಟದಿಂದ ಗದಿ ಇದನ್ನ ಇಜ್ರಾಮಿನಿಂದ ಮಾಡೋಣ ಅಂತೇಳಿ ನಾಳೆ ನಾವು ಫ್ರೀಡಮ್ ಪಾರ್ಕ್ನೊಳಗೆ ಇಳಿಯತ್ತೇವು. ಈಗ ನೋಡ್ರಿ, ಈಗ ಒಂದು ರೈತ ಮಹಿಳೆಯಾಗಿ ತಾವು ಕೂಡ ಒಂದು ಹೋರಾಟ ಭಾಗಿಯಾಗ್ತಾ ಇದ್ದೀರಿ. ಈಗ ನಡೆಯುವಂಥ ಸರ್ಕಾರ ಆಗಲಿ, ಈಗ ಕೊಡುವಂಥ ಸರ್ಕಾರ, ಈಗ ರೈತರಿಗೆ ಸಿಗುವಂಥ ಸೌಲಭ್ಯಗಳಾಗಿ ತಾವು ಕೂಡ ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾವು ಏನು ಹೇಳ್ಬೇಕಂದ್ರೆ, ಇವ್ರಿಗೇನು 2,000 ರೂಪಾಯಿ ನಾವೇನು ಕೊಡು ಅಂತ ಹೇಳಿರ್ಲಿಲ್ಲ. ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಇನ್ನೂ ಯಾರಿಗೂ ಅದು ಸರಿಯಾಗಿ ಮುಟ್ಟಿಲ್ಲ. ಅದನ್ನ ಬಿಟ್ಟು ರೈತರಿಗೆ ಏನಾರು ಒಂದು ಲಾಭ ಮಾಡಿದ್ರೆ, ಒಂದು ರೈತರ ಸಾಲ ಮನ್ನಾ ಮಾಡಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಗ್ತೈತೆ ಅಂತ ಹೇಳಿ ನಾವು ಹೋರಾಟ ಮಾಡಕ್ಕೆ ಅವ್ರ ಜೋಡಿ ಕೈ ಜೋಡಿಸಿದ್ದೇವೆ. ಮೇಡಮ್, ನೀವು ಯಾವ ಜಿಲ್ಲೆಯಿಂದ ಬಂದಿರಿ? ಈಗ ನಾವು ಖಾನಾಪುರ ತಾಲೂಕು, ಬೆಳಗಾವಿ ಜಿಲ್ಲೆಯಿಂದ ಬಂದ. ಸುಮಾರು ಎಷ್ಟು ಜನ ಹೋರಾಟ ರೈತ ಬಂದಿದ್ದೀರಿ? 300ರಿಂದ ಇನ್ನೂ ಹೆಚ್ಚಾಗ್ಬೋದು. ಮಹಿಳೆಯರು ಎಷ್ಟು ಜನ ಇದ್ದಾರೆ ಮೇಡಮ್? ಮಹಿಳೆಯರ 300ರಿಂದ ಹೆಚ್ಚದಾರೆ. ಮಹಿಳೆಯರು 100 ಜನ ಬಂದಿದ್ದಾರೆ. ಬಂದಿದ್ದೀವಿ. ಎಲ್ಲ ಊಟ ಖರ್ಚು ಹೇಗೆ ಮೇಡಮ್? ಮತ್ತೆ ಏನಾರ ಅನುಕೂಲ ಮಾಡ್ಕೊಂಡು ಬಂದೇವ್ರಿ ನಾವು. ಎಲ್ಲ ನೀವೇ ಸ್ವಂತ ಖರ್ಚು ಮಾಡ್ಕೊಂಡು ಒಂದು ಹೋರಾಟದಲ್ಲಿ ಇಷ್ಟಾರ ಮೇಲೆ ಸರ್ಕಾರ ಮುಟ್ದತ್ತ ಅನ್ನುವಂತ ಅದ ಸರ್ಕಾರ ಅವ್ರಿಗೆ ಬೇಡಿಕೆ ಇಡ್ಬೇಕಂತ ಬಂದಿದ್ದೀವ್ರಿ. ಅವ್ರು ಏನ್ ಮಾಡ್ತಾರ ನೋಡ್ತೇವ್ರಿ. ಓಕೆ ಮೇಡಮ್.